1000 ಆಗುತ್ತೆ, ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ. ಹಾಗಾಗಿ ನಾನು ಇವು ಧ್ಯಾನದಲ್ಲಿ ಅಷ್ಟು ನನ್ನ ಅನುಭವ ಕಂಡಿದ್ದೀನಿ. ತುಂಬ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರನೂ ಮಾಡ್ತಾ ಇದ್ದೀನಿ. ನೀವು ಫ್ರೆಂಡ್ಸ್ ಹತ್ರ ಒಂದೇ ಕೇಳೋದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಗೊತ್ತಿಲ್ಲ ಅಂದವ್ರಿಗೆ ಧ್ಯಾನ ಕಲಿಸಿ. ಆ ಧ್ಯಾನ ಕಲಿಸಿ ನಮ್ಗೊಂದು ಕೋಟಿ ಪುಣ್ಯ ಬಂದಂಗೆ ಆಗುತ್ತೆ. ಯಾಕಂದರೆ ಎಷ್ಟೋ ಪ್ರತಿಯೊಬ್ಬರು ಮಹಿಳೆಯರಾಗಲಿ ಪುರುಷರಾಗಲಿ ಅವ್ರವ್ರ ಸಮಸ್ಯೆಗಳು ಸಾಕಷ್ಟು ಇದ್ದೇ ಇರ್ತವೆ. ಧ್ಯಾನ ಮಾಡಿದರೆ ಆ ಸಮಸ್ಯೆ ಎಲ್ಲ ಅಂತಾರಲ್ಲ, ಕಾಮಧೇನು ಕಲ್ಪವೃಕ್ಷ ಅಂತ, ಆ ರೀತಿ ಕಷ್ಟಗಳು ಸಹ ಪರಿಹಾರನೂ ಆಗ್ತವೆ. ನಮಗೆ ಗೊತ್ತಾಗುತ್ತೆ ಅಲ್ಲೇ ಮೊದಲು ಯಾವ ರೀತಿ ಇದ್ವಿ, ಆಮೇಲೆ ಧ್ಯಾನ ಮಾಡಿದ್ಮೇಲೆ ಯಾವ ರೀತಿ ಆದ್ವಿ. ನಮಗೆ ತುಂಬ ಸಕ್ಸಸ್ ಆಗಿದೆ. ಒಂದು ಮನೆ ವಿಷಯ ಆಗಿರಲಿ, ನಮ್ಮ ಮನೆಯವ್ರ ವಿಷಯ ಆಗಿರಲಿ, ಮಕ್ಕಳ ಎಜುಕೇಶನ್ ವಿಷಯ ಆಗಿರಲಿ, ನಾವು ಏನು ಅನ್ಕೊಂತೀವಿ ಅದಾಗುತ್ತೆ. ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ಮೆಡಿಟೇಷನ್ ಅನ್ನೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ 1 ಅವರ್ ನಾವು ಧ್ಯಾನ ಮಾಡಿದರೆ ನಾವು ಎಷ್ಟೋ ಸಾಧನೆ ಮಾಡಿವಪ್ಪ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರತಿ ವರ್ಷ ಮೇಡಮ್ ಅವರು ಇಲ್ಲಿ ಮಾಡ್ತಿದ್ದಾರೆ ವಾರ್ಷಿಕೋತ್ಸವ. ಆಮೇಲೆ ಎಲ್ಲರೂ ವೇದಿಕೆ ಮೇಲಿದ್ರು. ಆಮೇಲೆ ನಮ್ಮ ಧ್ಯಾನಿಗಳು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಇನ್ನೊಂದು, ಇಲ್ಲಿ ಹೋದ ವರ್ಷ 6ನೇ ತಾರೀಕು ನಮ್ಮ ಬನ್ನಿ ಮಾಂಕಾಳಿ ಪಾರ್ಕಲ್ಲಿ ನಮ್ಮ ಮನೇಲಿ ಮಂಡಲ ಧ್ಯಾನ ಇತ್ತು. ಅಲ್ಲಿ ನಮ್ಮ ಮನೆಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಯಾಕಂತ ಇಲ್ಲಿ ಪಾರ್ಕಲ್ಲಿ ಮಾಡಿದ್ವಿ 41 ದಿವಸದ್ದು ಸೆಲೆಬ್ರೇಟ್. ಅವಾಗ ಭರತ್ ರೆಡ್ಡಿ ಸಾರ್ಗೂ ಕರೆದಿದ್ವಿ, MLA ಸಾರು ಬಂದಿದ್ರು. ಅಲ್ಲಿ ಎಲ್ಲ ಜನ ಚೆನ್ನಾಗಿ ಧ್ಯಾನ ಮಾಡ್ತಾ ಇದಾರೆ ಅಂದರೆ, ಸರ್ ಇಲ್ಲೊಂದು ಪಿರಮಿಡ್ ಬರ್ಬೇಕಂತ ಅನ್ಕೊಂಡಿದ್ವಿ. ಅವ್ರಿಗೆ ಸಾರಿಗೆ ಸರ್ ಮನವಿ ಕೇಳ್ಕೊಂಡ್ವಿ, ಸರ್ ಇಲ್ಲೊಂದು ಪಿರಮಿಡ್ ಮಾಡಬೇಕು ನಿಮ್ಮ ಆಶ್ರಯದಲ್ಲಿ ಅಂದಾಗ, ಅವರೆಲ್ಲ ಧ್ಯಾನಗಳೆಲ್ಲ ನೋಡಿ ಇಷ್ಟು ಚೆನ್ನಾಗಿ ನೀವು ಧ್ಯಾನ ಮಾಡ್ತಿದ್ದೀರ ಅಂದರೆ 1 ಪಿರಮಿಡ್ ಅಲ್ಲಮ್ಮ 10 ಪಿರಮಿಡ್ ನಾನು ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಶ್ವಾಸನೂ ಕೊಟ್ಟು ಹೋದ್ರು ಸರ್. ಅವ್ರ ಕಡೆಯಿಂದನೂ ಭೂಮಿ ಪೂಜೆನೂ ಮಾಡಿಸಿ ಒಂದು ಸಸಿ ನೆಟ್ಸಿ ಸಹ ಅಲ್ಲಿ ಒಂದು ಉದ್ಘಾಟನೆ ಮಾಡಿಸಿದ್ವಿ. ಆ ಒಂದು ಎಲ್ಲರೂ ಕನಸು ಹಂಗೆ ಅಂತಿದ್ದಾರೆ, ಸುಮ್ಮನೆ ಹೇಳಿದ್ರು ಸುಮ್ಮನೆ ಆದ್ರಪ್ಪ ಅಂತ. ಅದಕ್ಕೆ ನಾವು ಯಾಕಂದ್ರೆ ಅವ್ರ ಹತ್ರ ಪರ್ಮಿಷನ್ ನಾವು ತಗೊಂಡಿದ್ವಿ. ನಿಮ್ಮೆಲ್ಲರ ಅನುಮತಿಯಿಂದ ತಾವೆಲ್ಲರೂ ಒಪ್ಪಿಗೆ ಮಾಡೋಣ ಅಂತ ಅಂದ್ರಿಗಿನ ನಾಳೆನೇ ಸ್ಟಾರ್ಟ್ ಮಾಡೋಣ. ಹಂಗಾಗಿ ತಮ್ಮ ಆಶ್ರಯ ಎಲ್ಲರಿಗೂ ತರು ಮನ ಧನ ಎಲ್ಲ ಇರಲಿ. ಯಾಕಂದ್ರೆ ಇದೇ ರೀತಿ ಹಿಂಗೆ ಮಾಡ್ಕೊಂತಿದ್ರೆ ಅಲ್ಲಿನೂ ಒಂದು ಬನ್ನಿ ಮಾಂಕಾಳಿ ಪಾರ್ಕ್ ತುಂಬ ಚೆನ್ನಾಗಿದೆ. ಅಲ್ಲಿನೂ ಸುಮಾರು ಜನ ಮಹಿಳೆಯರು ಸುತ್ತಮುತ್ತ, ಇವರು ಕಮಲಾ, ಲಕ್ಷ್ಮಿ, ಅಕ್ಕ ಮಹೇಶ್ನವರು, ಕುಮಾರರು ಎಲ್ಲರೂ ಬಂದು ಅಲ್ಲಿ ಧ್ಯಾನ ಸಹ ಮಾಡಿದ್ರು. ಮನೆ ಧ್ಯಾನನೂ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಅಲ್ಲಿ ಹೇಳಿದ್ರು ಸುಮ್ಮನಾದ್ರು ಅನ್ನೋಕ್ಕಿಂತ ಆ ಒಂದು ಸಂಕಲ್ಪನೂ ನಮಗೂ ಅದು. ಅಲ್ಲಿ ಪಾರ್ಕ್ ಮೇಂಟೆನೆನ್ಸ್ ನನಗೆ ಕೊಟ್ಟಿದ್ರು. ಫಸ್ಟು ನಾನು ಅಲ್ಲಿ ಪಾರ್ಕಲ್ಲಿ ಕಾಲಿಟ್ಟಾಗ ನನಗೆ ಪಿರಮಿಡ್ ಶೇಪನೇ ಕಾಣ್ತು ಫಸ್ಟು. ಆ ಪಿರಮಿಡ್ ಶೇಪ್ ಅಂದಾಗ ನಮ್ಮ ಹೌದೇ ಇದ್ದಾಗ ಯಾಕೆ ಮಾಡಬಾರ್ದು, ಒಂದು ಅವಕಾಶ, ಒಂದು ಒಳ್ಳೆ ಕೆಲಸ ಮಾಡೋಣ, ಎಲ್ಲರಿಗೂ 4 ಜನ ಉಪಯೋಗ ಆಗುತ್ತೆ. ಪಾರ್ಕಲ್ಲಿ ಪಿರಮಿಡ್ಸ್ ಆದರೆ ವಾಕಿಂಗ್ ಮಾಡಿ ಬಂದಿರ್ತಾರೆ, ಒಂದು ಧ್ಯಾನ ಸ್ಥಿತಿಯಲ್ಲಿ ಆಟೋಮೆಟಿಕ್ ಆಗಿ ಅವ್ರು ಕೂಡ್ತಾರೆ. ಆ ಒಂದು ಹೊಸಬ್ರಿಗಾಗಲಿ ಅಳುಬ್ರಿಗಾಗಲಿ ಈ ಒಂದು ಅವಕಾಶ ಒಳ್ಳೇದಾಗ್ತದೆ. ಹಂಗಾಗಿ ಅಲ್ಲಿ ಒಂದು ಪಿರಮಿಡ್ ಮಾಡ್ಬೇಕನ್ನೋದು ಭಾಳ ಒಂದು ಸಂಕಲ್ಪನೂ ಐತೆ. ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಇರಬೇಕು. ಈ ಒಂದು ಮಾತಾಡೋಕ್ಕೆ ನನಗೆ ಒಂದೆರಡು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಧ್ಯಾನ ಆತ್ಮಗಳಿಗೆ ನನಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.